ನನ್ನನ್ನ ಈ ಮನೆಯಿಂದ ಹೊರಗಾಕೋ ಅಧಿಕಾರ ನಿಮಗಿಲ್ಲ. ಈ ಮನೆಯಲ್ಲಿ 1 ನಿಮಿಷ ಕೂಡ ಇರೋ ಯೋಗ್ಯತೆ ನಿನಗಿಲ್ಲ. ವಿಶಾಖನ್ನ ಈಗ ನಾವು ಮನೆಯಿಂದ ಹೊರಗಡೆ ಕಳ್ಸೋದಕ್ಕಾಗಲ್ಲ. ಕಾನೂನು ಅವಳ ಕಡೆ ಇದೆ. ಈಗಷ್ಟೇ ಲಾಯರ್ ಹತ್ರ ಮಾತಾಡಿದೆ. ಅವರು ಡಿವೋರ್ಸ್ ಕ್ಯಾನ್ಸಲ್ ಆಗಿರೋ ನೋಟಿಸ್ನ ಈ ಮನೆಗೆ ಕಳಿಸಿದ್ದಾರೆ. ಆದ್ರೆ ಅದಿಲ್ಲಿ ತಲುಪಿಲ್ಲ. ವಿಶಾಖನಿಗೆ ಮಾತ್ರ ಸಿಕ್ಕಿದೆ. ಅದು ಹೇಗೆ ಸಾಧ್ಯ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಕಣ. ಹಾಗಂತ ಇವಳನ್ನ ಮನೇಲೆ ಇಟ್ಕೊಳ್ಬೇಕು ಅಂತ ಯಾವ ಕಾನೂನು ಬಲವಂತ ಮಾಡಲ್ಲ ಅಲ್ವಾ ವಿವೇಕ್? ಮಾಡುತ್ತಮ್ಮ. ಕಾನೂನು ದೃಷ್ಟಿಲಿ ವಿಶಾಖ ಇನ್ನು ವಿಶು ಹೆಂಡತಿ. ಇವಳನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ಕೋರ್ಟು ನಮ್ಮನ್ನ ಪ್ರಶ್ನೆ ಮಾಡುತ್ತೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡುವಂತ ಚಾನ್ಸಸ್ಸು ಇದೆ. ನನ್ನ ರೂಮಿಗೆ ಹೋಗ್ಲಾ? ಥ್ಯಾಂಕ್ಸ್ ಅ ಲಾಟ್ ವಿವೇಕ್ ಭಾವ. ಬನ್ನಿ ಅಜ್ಜಿ. ಏನ್ ಹೇಳಿತು? ನಮ್ಮ ಮನೆ ಕತೆ ಉಲ್ಟಾ ಆಗ್ತಿದೆ. ವಿಶಾಖ ಚಂಡಮಾರುತ ತರ ಸಿಡಿತಾ ಇದ್ದಾಳೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳ್ತಾರಲ್ಲ, ಹಾಗಾಯ್ತು. ಡಿವೋರ್ಸ್ ಮ್ಯಾಟ್ರು ಇನ್ನೂ ಇತ್ಯರ್ಥನೇ ಆಗಿಲ್ಲ.
ಇವಳು ಕೋರ್ಟು ಕಚೇರಿ ಅಂತ ಹೋಗ್ತಾಳೆ, ನಮ್ಮ ವಿಶ್ವ ಕೋರ್ಟ್ ಮೆಟ್ಲು ಹತ್ತಾನೆ, ಎರಡನೇ ಹೆಂಡತಿಗೋಸ್ಕರ ಮೊದಲೇ ಹೆಂಡತಿ ಜೊತೆಗೆ ವಾದ ವಿವಾದಕ್ಕೆ ಇಳಿತಾನೆ. ಇದನ್ನ ನಾನು ಕಣ್ಣು ತುಂಬ ನೋಡ್ಬೋದು ಅಂತ ಅನ್ಕೊಂಡಿದ್ದೆ. ಇಲ್ಲಿ ಎಲ್ಲ ಉಲ್ಟಾ ಹೊಡಿತಾ ಇದೆ. ಯಾಕೋ ಯಾಕೋ ನಮ್ಮ ಮನೆ ಜಗಳ ನಮ್ಮ ಮನೆಯಿಂದ ಹೊರಗಡೆ ಹೋಗೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಈ ನಮ್ಮ ಧರ್ಮಾಧಿಕಾರಿಗಳು ಕೋರ್ಟ್ ಕಟಕಟೆಯಲ್ಲಿ ನಿಂತ್ಕೋತಾರೆ. ಈ ಸುದ್ದಿ ಮಠಾಧೀಶರಿಗೆ ತಲುಪುತ್ತೆ. ಇವನು ಧರ್ಮಾಧಿಕಾರಿ ಪಟ್ಟದಿಂದ ಇಳಿತಿದ್ದ ಹಾಗೆ ಇದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ ಅಂತ ನಾನು ಕಾಯ್ತಾ ಇದ್ದೆ. ನನ್ನ ಪ್ಲಾನ್ ಎಲ್ಲ ಉಲ್ಟಾಗೋಯ್ತು. ಡ್ಯಾಡ್, ಅವಳು ಮನೆ ಬಿಟ್ಟು ಆಚೆ ಹೋಗ್ತೀನಿ ಅಂತ ತೀರ್ಮಾನ ಮಾಡಿದ್ಲು. ಆದರೆ ಇದ್ದಕ್ಕಿದ್ದಾಗೆ ಸಿಡಿತಿರೋದು ನೋಡಿದ್ರೆ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇವಳು ವಿಶುವನೇ ನನ್ನ ಗಂಡ, ನಾನೇ ಅವನ ನಿಜವಾದ ಹೆಂಡತಿ, ಈ ಮನೆ ನಂದು ಅಂತ ವಾದ ಮಾಡ್ತಾ ಇರೋದು ನೋಡಿದ್ರೆ ನಮ್ಮ ಕೈಗೆ ಸಿಗೋದು ಚಂಬೆ. ಇಲ್ಲ ಮಾವ, ನಾನ್ ವಿಶಾಖನ ಅಬ್ಸರ್ವ್ ಮಾಡಿದ ಪ್ರಕಾರ ವಿಶಾಖಂಗೆ ತಾನ್ ವಿಶುನ್ ಪಡ್ಕೋಬೇಕು ಅನ್ನೋ ಆಸೆ ಇದೆಯೋ ಹೊರತು ಖಂಡಿತ ಆಸ್ತಿ ಮೇಲೆ ಕಣ್ಣಿಲ್ಲ. ಏನ್ ಹೇಳ್ತಿದೀಯ ನೀನು? ಈ ಹೆಣ್ಮಕ್ಳು ಯಾವಾಗ ಬುಸ್ಕೊಡ್ತಾರೆ, ಯಾವಾಗ ಕಚ್ತಾರೆ ಒಂದು ಗೊತ್ತಾಗಲ್ಲ. ಈಗೇನೋ ಅವಳಿಗೆ ವಿಷು ಮೇಲೆ ಕಣ್ಣಿದೆ, ಅದ್ರ ಆಮೇಲೆ ಈ ಆಸ್ತಿ, ಈ ಆಡಂಬರ, ಕೈಗೊಂದು ಕಾಲಿಗೊಂದು ಆಳು, ಮಣಮಣದ ಸೀರೆ, ನೇತಾಡೋ ಒಡವೆಗಳು, ಇದನ್ನೆಲ್ಲ ನೋಡ್ತಿದ್ರೆ ಯಾವ ಹೆಣ್ಣು ಸುಮ್ಮನೆ ಇರ್ತಾಳೆ ಹೇಳು? ನೋಡ್ರಮ್ಯಾ, ವಿಶಾಖ ಹೀರೋಯಿನ್ ಆಗ್ತಾನೆ ಅಂತ ಹೋಗಿ ಹೈಫೈ ಜೀವನ ನೋಡ್ಕೊಂಡ್ ಬಂದವಳು. ಸಿಗ್ತಾ ಇದೆ ಅಂದ್ರೆ ಸುಮ್ಮನೆ ಬಿಟ್ಟು ಬಿಡ್ತಾಳ? ಇಲ್ಲ ಮಾವ, ನೋ ವೇ. ಅವಳು ಈ ರೀತಿ ಎಲ್ಲ ಮಾಡ್ತಾಳೆ ಅಂತ ನನಗೆ ಅನ್ಸ್ತಿಲ್ಲ. ವಿಶಾಖನ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ. ಮಾವ, ನೀವ್ ಚಿಂತೆ ಮಾಡ್ತೀರಾ? ನಾನಿದ್ದೀನಿ. ವಿಶಾಖನ್ ಮನ್ಸು ಬದಲಾಗೋದಿಕ್ಕೆ ಖಂಡಿತ ನಾನು ಅವಕಾಶ ಮಾಡಿಕೊಡಲ್ಲ. ಬರೀ ಸುಮ್ಮನೆ ಇರೋದಲ್ಲ, ಅವಳ ಬಗ್ಗೆ, ಅವಳು ಏನೇನು ಮಾಡ್ತಾಳೆ, ಎಲ್ಲೆಲ್ಲಿ ಹೋಗ್ತಾಳೆ ಎಲ್ಲ ಗಮನಿಸ್ತಾ ಇರಬೇಕು. ಸರಿನಾ? ಸರಿ ಮಾವ. ಅಲ್ಲ, ಎಲ್ರ ಮುಂದೆ ನಿಂತು ಕೋರ್ಟ್ ನೋಟಿಸನ್ನ ಎಸೆಯುವಷ್ಟು ಧೈರ್ಯ ಇವಳಿಗೆ ಹೇಗೆ ಬಂತು ಅಂತ? ಅಥವಾ ಯಾರಾದರೂ ಇವಳು ಹಿಂದೆ ನಿಂತು ಇವಳಿಗೆ ಸಪೋರ್ಟ್ ಮಾಡ್ತಿದ್ದಾರಾ? ಅಲ್ಲ ಸರ್, ನೋಟಿಸ್ ನೀವು ನಮ್ಮನೆ ಕಳಿಸಿದ ನಿಜನೇ ಆಗಿದ್ರೆ ನೋಟಿಸ್ ನನಗಿನ್ನೂ ತಲುಪೇ ಇಲ್ಲ. ಹೀಗಂದ್ರೆ ಹೇಗೆ ಸರ್? ಈ ವಿಷಯನ ನೀವು ನನಗೆ ಮೊದಲೇ ತಿಳಿಸ್ಬೋದಾಗಿತ್ತಲ್ವಾ? ನೀವು ಯಾವತ್ತೂ ಈ ರೀತಿ ನನ್ನ ಜೊತೆ ಮಾತಾಡೇ ಇರಲಿಲ್ಲ. ಆದರೆ ಇವತ್ತು ಯಾಕೆ ಸರ್ ಹೀಗೆ ಮಾತಾಡ್ತಾ ಇದ್ದೀರಾ? ಹಲೋ 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 ಸರ್. ರೀ, ಏನಾಯ್ತ್ರಿ? ರಾಧಿಕಾ, ನಾ ಫೋನಲ್ಲಿ ಮಾತಾಡ್ತಾ ಇದ್ರೆ ಯಾರು ಸಡನ್ ಆಗಿ ಫೋನ್ ಕಟ್ ಮಾಡ್ಬಿಟ್ರು. ಎಷ್ಟು ವರ್ಷದ ಹಳೆ ಪರಿಚಯ ನಮ್ಗೆ. ಅವ್ರು ಮಾತಾಡ್ತಿರೋ ರೀತಿ ನೋಡಿದ್ರೆ ಇವ್ರು ನಮ್ಲಾ ಇರೋಣ ಅಂತ ಅನುಮಾನ ಬರ್ತಾ ಇದ್ದಾರೆ. ರಾಧಿಕಾ, ಮತ್ತೇನ್ರಿ ಮಾಡೋದೀಗ? ಅದೇ ನನಗೆ ಗೊತ್ತಾಗ್ತಿಲ್ಲ ರಾಧಿಕಾ.
ಲಾಯರ್ ಮಾತಾಡ್ತಿರೋ ರೀತಿ ನೋಡಿದ್ರೆ ಅವರು ವಿಶಾಖನ ಪರವಾಗಿ ಮಾತಾಡ್ತಾ ಇದ್ದಾರೆ. ನಾನು ನನ್ನ ಜೀವನದಲ್ಲಿ ಮಾಡಿರೋ ಒಂದೇ ಒಂದು ತಪ್ಪು ಅಂದ್ರೆ ವಿಶಾಖನ ಮದುವೆ ಆಗಿರೋದು. ಅದರ ಪ್ರತಿಫಲನೆ ನಾನು ಇವತ್ತು ಅನುಭವಿಸ್ತಾ ಇದ್ದೀನಿ. ನಮ್ಮಿಬ್ಬರ ಪ್ರೀತಿ ಮಧ್ಯೆ ಇನ್ನೂ ಎಷ್ಟು ಬಿರುಗಾಳಿ ಬರಬೇಕೋ ಗೊತ್ತಿಲ್ಲ. ರೀ, ನಾವು ಯಾರಿಗೂ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ನಮ್ಮಿಬ್ಬರ ಪ್ರೀತಿ ಪವಿತ್ರವಾದದ್ದು. ಅದನ್ನ ಯಾರಿಂದನೂ ಅಪವಿತ್ರ ಮಾಡೋದಕ್ಕಾಗಲ್ಲ. ನಮ್ಮಿಬ್ಬರನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ ರೀ. ನಮ್ ಪ್ರೀತಿ ಪ್ರಾಮಾಣಿಕವಾಗಿರೋದು. ನಮ್ ಪ್ರೀತಿಯಿಂದ ಯಾರ ಮನಸ್ಸಿಗೂ ನೋವಾಗಿಲ್ಲ. ನಮ್ ಪ್ರೀತಿಗೆ ಜಯ ಸಿಕ್ಕೇ ಸಿಗುತ್ತೆ ರೀ, ಸಿಗುತ್ತೆ. ಒಂದ್ ನಿಮಿಷ ಇರಿ, ಬಂದೆ. ಯಾಕೆ ಬಂದಿದ್ದು? ನಾನು ನಿಮ್ ಹತ್ರ ಮಾತಾಡಕ್ ಬಂದಿಲ್ಲ. ನಾನು ಬಂದಿರೋದು ವಿಶಾಖನ ಹತ್ರ ಮಾತಾಡಕ್ಕೆ. ಏನಿದೆಲ್ಲ ವಿಶಾಖ? ಲಾಯರ್ನ ಮುಂದಿಟ್ಕೊಂಡು ಡೈವರ್ಸ್ ಪೇಪರ್ ಕೈಲಿಟ್ಕೊಂಡು ಏನ್ ಹೇಳಕ್ ಹೊರಟಿದ್ಯಾ ನೀನು? ಸತ್ಯ ಸತ್ಯ ಹೇಳೋದಕ್ಕೆ ಹೊರಟಿದ್ದೀನಿ ನಾನು. ವಿಶು ನನ್ನ ಗಂಡ ಅನ್ನೋ ಸತ್ಯನ ಹೇಳೋದಕ್ಕೆ ಹೊರಟಿದ್ದೀನಿ. ನಾನು ಈಗಾಗ್ಲೇ ಹೇಳಿದ ಹಾಗೆ ವಿಶುಗೂ ನನಗೂ ಡಿವೋರ್ಸ್ ಆಗೇ ಇಲ್ಲ. ಸೊ ಇವತ್ತಿಗೂ ಕೂಡ ವಿಶು ನನ್ನ ಗಂಡ. ನೀನ್ ಈ ನಾಟಕನ ಇವತ್ತಿಗೆ ನಿಲ್ಲಿಸ್ಬಿಡು ವಿಶಾಖ. ಹೌದು, ನಿನ್ನ ಇವರ ಮದ್ವೆ ಆಗಿದ್ರೆ ತಾನೆ ಡೈವರ್ಸ್ ವಿಷಯ ಬರೋದು. ಇವ್ರ ಮದುವೆ ನಿನ್ ಜೊತೆ ಅಲ್ಲ, ನನ್ ಜೊತೆ ಆಗಿದ್ದು ಅನ್ನೋದನ್ನ ಬಹುಶಃ ನೀನ್ ಮರ್ತಿದ್ಯಾ ಅನ್ಸುತ್ತೆ. ನಾನು ಇವ್ರ ಜೊತೆ 7 ಅಲ್ಲ 14 ಹೆಜ್ಜೆಗಳನ್ನ ಹಾಕಿದ್ದೀನಿ. ಯಾಕೆ ಮರ್ತೋಯ್ತಾ ವಿಶಾಖ? ನೀನು ಯಾವುದನ್ನ ಸತ್ಯ ಅಂತ ಸಾಧಿಸೋದಕ್ಕೆ ಹೊರಟಿದ್ಯೋ ಅದು ಸುಳ್ಳು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಅಷ್ಟೇ ಯಾಕೆ, ಅಜ್ಜಿಗೂ ಗೊತ್ತು. ನನಗೆ ಮದುವೆ? ಹಾ, ವಿಶು ಮದುವೆ ವಿಶಾಖನ್ ಜೊತೆಲೇ ಆಗಿದ್ದು. ಅಜ್ಜಿ ಅವರು ಕುಂಕುಮ ಇಟ್ಟಿದ್ದು ನನ್ನ ಹಣೆಗೆ, ಅವ್ರು ತಾಳಿ ಕಟ್ಟಿದ್ದು ನನ್ನ ಕುತ್ತಿಗೆಗೆ. ಅಗ್ನಿ ಸಾಕ್ಷಿಯಾಗಿ 7 ಹೆಜ್ಜೆ ಅವ್ರ ಜೊತೆ ತುಳಿದಿದ್ದು ನಾನೇ.
ತಾಳಿ ಕಟ್ಟಿದ್ದು ನನ್ನ ಕುತ್ತಿಗೆಗೆ. ಅಗ್ನಿ ಸಾಕ್ಷಿಯಾಗಿ 7 ಹೆಜ್ಜೆ ಅವ್ರ ಜೊತೆ ತುಳಿದಿದ್ದು ನಾನೇ. ಎಲ್ಲ ದೃಷ್ಟಿಯಿಂದನೂ, ಆ ದೇವ್ರ ದೃಷ್ಟಿಯಿಂದನೂ ನಾನೇ ಇವ್ರ ಹೆಂಡತಿ. ಗುಡ್. ಹೌದಾ ರಾಧಿಕಾ? ಹಾಗಿದ್ಮೇಲೆ ನೀನು ವಿಶು ಜೊತೆ ಮತ್ತೊಂದ್ಸಲ ಮದ್ವೆ ಆಗಿದ್ದು ಯಾಕೋ? ಅದನ್ನ ನಾನ್ ಹೇಳ್ತೀನಿ ಕೇಳು. ನಿನ್ನ ಮದ್ವೆ ವಿಶು ಜೊತೆನೆ ಆಗಿದ್ದು ಅಂತ ನೀನ್ ಹೇಳಿದ್ರೆ ಯಾರೂ ನಂಬಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀನು ಇಲ್ಲಿವರೆಗೂ ಸುಮ್ಮನೆ ಇದ್ದೆ. ಇನ್ನು ಮುಂದೆ ಕೂಡ ನೀನು ಸುಮ್ಮನೆ ಕೂರ್ಬೇಕಾಗತ್ತೆ. ಇಲ್ಲ ವಿಶಾಖ, ಇನ್ನು ನಾನು ಸುಮ್ಮನೆ ಇರಲ್ಲ. ನಾನೇ ಅವ್ರ ಮೊದಲನೇ ಹೆಂಡತಿ, ನಾನೇ ಈ ಮನೆ ಕಿರಿ ಸೊಸೆ ಅಂತ ಎಲ್ರಿಗೂ ಗೊತ್ತಾಗ್ಲೇಬೇಕು. ರಾಧಿಕಾ, ಎಷ್ಟು ದಿನ ಮುಚ್ಚಿಟ್ಟು ಸತ್ಯನ ನೀನೀಗ ಹೇಳಿದ್ರೆ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನಿಜ, ಇಷ್ಟು ದಿನ ಸತ್ಯ ಮುಚ್ಚಿಟ್ಟು ನಾನು ತಪ್ಪು ಮಾಡ್ಬಿಟ್ಟೆ. ನನ್ನ ತಪ್ಪಿಗೆ ಇವತ್ತು ಎಲ್ರ ಎದುರುಗಡೆ ನಿಜ ಏನು ಅಂತ ಹೇಳಿ ಪ್ರಾಯಶ್ಚಿತ್ತ ಮಾಡ್ಕೋತೀನಿ ನಾನು. ನನ್ನ ಸಂಸಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಸತ್ಯ ಹೇಳಲೇಬೇಕು. ರಾಧಿಕಾ, ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು ತಾನೆ? ಸತ್ಯ ಹೇಳೋದ್ರ ಪರಿಣಾಮ ಯಾವತ್ತೂ ಒಳ್ಳೇದೇ ಆಗಿರುತ್ತೆ ವಿಶಾಖ. ಇವತ್ತು ಸತ್ಯ ಹೇಳೋದ್ರಿಂದ ಏನಾಗುತ್ತೆ ಅಂತ ನೀನೇ ನಿನ್ ಕಣ್ಣಾರೆ ನೋಡು ಅಂತೆ. ಸತ್ಯ ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ. ಬೀಸೋ ಗಾಳಿಗೆ ಬೂದಿ ಹಾರ್ ಹೋದ್ರೆ ಸತ್ಯ ಶಕ್ತಿ ಏನು ಅಂತ ನಿನಗೆ ಗೊತ್ತಾಗುತ್ತೆ ವಿಶಾಖ. ಇವತ್ತಿಗೆ ನಾನಿನ್ ಎಲ್ಲ ನಾಟಕನೂ ಕೊನೆ ಮಾಡ್ತೀನಿ. ಕೊನೆ ಮಾಡ್ತೀನಿ.